ನಮಸ್ಕಾರ ಎಲ್ರಿಗೂ ರಾಘವೇಂದ್ರ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನೀವೇನಾದರೂ SSLC ಪಾಸ್ ಆಗಿದ್ದರೆ ನಿಮಗೆ ಕೇಂದ್ರ ಸರ್ಕಾರದಿಂದ ಒಂದು ಹುದ್ದೆಯ ನೋಟಿಫಿಕೇಷನ್ನ ಬಿಡುಗಡೆ ಮಾಡಿದ್ದಾರೆ. ಅದು SSC MTS ಅಂತ. ಇದಕ್ಕೆ ಈ ಹುದ್ದೆಗೆ ನೀವು ಕೇವಲ SSLC ಪಾಸ್ ಆಗಿದ್ದರೆ ಸಾಕು, ಅರ್ಜಿಯನ್ನು ಸಲ್ಲಿಸ್ಬೋದು. ಹಾಗೂ ಈ ಪರೀಕ್ಷೆ ಕನ್ನಡದಲ್ಲಿ ಇರುತ್ತೆ. ಈ SSC MTS ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ. ಇದುವರೆಗೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಅದೇ ಥರ ನೀವೇನಾದರೂ SSC MTS ಹುದ್ದೆಗೆ ತಯಾರಿಯನ್ನು ನಡೆಸ್ತಾ ಇದ್ದರೆ ನಾವು ಆನ್ಲೈನ್ ಕೋರ್ಸ್ನ ಮಾಡಿದ್ದೀವಿ, ಕಂಪ್ಲೀಟ್ ಆನ್ಲೈನ್ ಕೋರ್ಸು. ಈ ಕೋರ್ಸ್ನಲ್ಲಿ ನಿಮಗೆ ಜನರಲ್ ನಾಲೆಜ್ ಅಂದರೆ GK ಸಬ್ಜೆಕ್ಟ್ಗಳು, ರೀಸನಿಂಗು, ಮ್ಯಾಥ್ಸು, ಹಾಗೆ ಇಂಗ್ಲೀಷ್ ಸಬ್ಜೆಕ್ಟ್. ಎಲ್ರಿಗೂ ಟಫ್ ಅಂದರೆ ಈ ಇಂಗ್ಲೀಷ್ನ ನಾವು ಬೇಸಿಕ್ಕಿಂದ ಹೇಳ್ಕೊಡ್ತಾ ಹೋಗ್ತೀವಿ. ಇಷ್ಟು ಸಬ್ಜೆಕ್ಟ್ಗಳನ್ನು ಹೇಳ್ತೀವಿ, ಕಂಪ್ಲೀಟ್ ಸಿಲೆಬಸ್ಸು. ಹಾಗೆ ಈ ಕೋರ್ಸ್ ಯಾವ ಥರ ಇರುತ್ತೆ ಅಂದರೆ ಇದರಲ್ಲಿ ರೆಕಾರ್ಡೆಡ್ ಕ್ಲಾಸಸ್ಗಳನ್ನು ಹಾಕ್ತೀವಿ. ಹಾಗೆ ವೀಕ್ಲಿ ಲೈವ್ ಇರುತ್ತೆ. ಅಂದ್ರೇನು, ವೀಕ್ಲಿ ಲೈವ್ ಬರ್ತೀವಿ. ನಿಮಗೆ ಏನೇ ಡೌಟ್ಸ್ ಇದ್ದರೂ ಸಹ ನೀವು ನಮ್ಮನ್ನು ಕೇಳ್ಬೋದು, ಅಥವಾ ವಾಟ್ಸಪ್ಗೆ ಮೆಸೇಜ್ ಮಾಡಿ ನೀವು ಏನೇ ಡೌಟ್ಸ್ ಇದ್ದರೂ ಸಹ ಕೇಳ್ಬೋದು ಅಂತ ಹೇಳ್ತಾ, ಹಾಗೆ ಇದ್ರ ಜೊತೆಗೆ ನಿಮಗೆ PDF ನೋಟ್ಸ್ನ ಕೊಡ್ತೀವಿ, GK PDF ನೋಟ್ಸ್ನ ಕೊಡ್ತೀವಿ ಕಂಪ್ಲೀಟಾಗಿ. ಹಾಗೆ ಕ್ವಶನ್ ಪೇಪರ್ಸ್ಗಳು, MTS ಕ್ವಶನ್ ಪೇಪರ್ಸ್ಗಳನ್ನು ಕೊಡ್ತೀವಿ. ಈ ಕೋರ್ಸು ನಿಮಗೆ ಕಂಪ್ಲೀಟ್ ಕನ್ನಡದಲ್ಲಿ ಇರುತ್ತೆ. ಈ ಕೋರ್ಸ್ನ ಬೆಲೆ ಕೇವಲ 999 ರೂಪಾಯಿಯಲ್ಲಿ ಈ ಕೋರ್ಸ್ನ ಹಾಕಿ ಕೊಡ್ತಾ ಇದ್ದೀವಿ. ಈ ಕೋರ್ಸ್ ಏನಾದರೂ ಬೇಕಾದರೆ ಈ ವಾಟ್ಸಪ್ ನಂಬರ್ಗಾದರೂ ಮೆಸೇಜ್ ಮಾಡಿ, ಅಥವಾ ಪ್ಲೇಸ್ಟೋರ್ನಲ್ಲಿ ರಾಘವೇಂದ್ರ ಅಕಾಡೆಮಿ ಅಂತ ಆ್ಯಪ್ ಇದೆ, ಅದನ್ನು ಡೌನ್ಲೋಡ್ ಮಾಡಿಕೊಂಡು ಈ ಕೋರ್ಸ್ಗೆ ಜಾಯ್ನ್ ಆಗಿ ಅಂತ ಹೇಳ್ತಾ, ಈ ಕೋರ್ಸ್ನ ಕ್ಲಾಸ್ಗಳು ಜೂನ್ 23ನೇ ತಾರೀಕಿನಿಂದ ಸ್ಟಾರ್ಟ್ ಆಗ್ತವೆ. ಅದಕ್ಕಾಗಿ ಬೇಗನೆ ಎಲ್ಲರೂ ಈ ಕೋರ್ಸ್ಗೆ ಜಾಯ್ನ್ ಆಗಿ ಅಂತ ಹೇಳ್ತಾ, ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಮೊದಲನೆಯದಾಗಿ MTS ಅಂದರೆ ಮಲ್ಟಿ ಟಾಸ್ಕಿಂಗ್ ಸ್ಟಾಫ್. ಇದರಲ್ಲಿ ಪೋಸ್ಟ್ಗಳು ಯಾವ್ಯಾವ ಇದ್ದಾವೆ ಅಂದರೆ, ಒಂದು MTS ಅಂತ ಇದೆ, ಹಾಗೂ ಹವಾಲ್ದಾರ್ ಅಂತ. ಎರಡು ಥರದ ಹುದ್ದೆಗಳು ಈ ನೋಟಿಫಿಕೇಷನ್ನಲ್ಲಿ ಇದ್ದಾವೆ. ಹಾಗೂ ಈ ವೇಕೆನ್ಸಿಗಳನ್ನು ಇನ್ನೂ ಬಿಟ್ಟಿಲ್ಲ. ಹಾಗೆ ಈ ಹುದ್ದೆಯ ನೋಟಿಫಿಕೇಷನ್ ಯಾವಾಗ ಬರುತ್ತೆ ಅಂದರೆ, ಇದೇ ಜೂನ್ 26ರಂದು ನೋಟಿಫಿಕೇಷನ್ಸ್ಗಳು ಓಪನ್ ಆಗ್ತವೆ. ಹಾಗೆ ಅವತ್ತಿನಿಂದಾನೇ ನೀವು ಅಪ್ಲಿಕೇಶನ್ನ ಹಾಕ್ಬೋದು. ಇದೇ ತಿಂಗಳು ಜೂನ್ 26ನೇ ತಾರೀಕಿನಿಂದ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಹಾಗೆ ಕೊನೆಯ ದಿನಾಂಕ ಯಾವಾಗ ಅಂದರೆ 24 ಜುಲೈ 2025. ಅಂದರೆ ನಿಮಗೆ ಸುಮಾರು ಒಂದು ತಿಂಗಳು ಟೈಮ್ ಇರುತ್ತೆ. ಇದಕ್ಕೆ ಎಲ್ಲರೂ 10th ಯಾರ್ದು ಮುಗಿದಿದೆ ನೋಡಿ, ಅರ್ಜಿಯನ್ನು ಸಲ್ಲಿಸಿ. ಈ ಪರೀಕ್ಷೆ ಯಾವಾಗ ಅಂದರೆ ಸೆಪ್ಟೆಂಬರ್ 20ರಿಂದ ಅಕ್ಟೋಬರ್ 24, 2025 ಅಂತ ಹೇಳಿದ್ದಾರೆ. ಇದು ಇದೇ ಡೇಟ್ಗೆ ಆಗಲ್ಲ, ಒಂದು ಸ್ವಲ್ಪ ಮುಂದೆ ಹೋಗುತ್ತೆ. ಅಪ್ಲಿಕೇಶನ್ಸ್ಗಳು ಯಾವಾಗ ಸ್ಟಾರ್ಟ್ ಆಗ್ತವೆ ಅಂದರೆ ಜೂನ್ 26ನೇ ತಾರೀಕು. ಇದೇ ತಿಂಗಳು ಜೂನ್ 26ನೇ ತಾರೀಕು, ಕೊನೆಯ ದಿನಾಂಕ ಜುಲೈ 24. ಹಾಗೂ ವೇಕೆನ್ಸಿಗಳನ್ನು ಎಷ್ಟು ಕರೀಬೋದು ಅಂತ ನೋಡೋದಾದರೆ, ಕಳೆದ ವರ್ಷ 3439 ಪೋಸ್ಟ್ಗಳನ್ನು ಕರೆದಿದ್ರು. ನೋಡೋಣ ಈ ವರ್ಷ 3000 ಮೇಲೆ ಕರಿಬೋದು ಅಂತ ಇದೆ. ನೋಡೋಣ ಎಷ್ಟು ಕರೀತಾರೆ ಅಂತ. ನೋಟಿಫಿಕೇಷನ್ ಬರುತ್ತೆ. ಈ SSC MTS ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಂದ್ರೆ ಇದಕ್ಕೆ ಅಪ್ಲಿಕೇಶನ್ ಫೀ ಅಂತ ಇರುತ್ತೆ. ಅದು ಎಷ್ಟಿರುತ್ತೆ ಅಂದರೆ, ನೀವೇನಾದರೂ ಜನರಲ್ ಕ್ಯಾಂಡಿಡೇಟು, ಹಾಗೆ OBC EWS ಕ್ಯಾಂಡಿಡೇಟ್ ಆದರೆ ನಿಮಗೆ 100 ರೂಪಾಯಿ ಅಪ್ಲಿಕೇಶನ್ ಫೀ ಇರುತ್ತೆ. ಹೌದಾ, 100 ರೂಪಾಯಿ ಅಪ್ಲಿಕೇಶನ್ ಫೀ ಇರುತ್ತೆ. ಅದೇ ನೀವು ಫೀಮೇಲ್ ಕ್ಯಾಂಡಿಡೇಟ್ಸ್ ಅಂದರೆ ಮಹಿಳಾ ಅಭ್ಯರ್ಥಿಗಳಾಗಿದ್ದರೆ, SC ST, ಫಿಸಿಕಲ್ ಹ್ಯಾಂಡಿಕ್ಯಾಪ್ಟು, ಹಾಗೆ ಎಕ್ಸ್ ಸರ್ವಿಸ್ ಮ್ಯಾನ್ ಆಗಿದ್ದರೆ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸೋಕ್ಕೆ ಯಾವುದೇ ಫೀ ಇರಲ್ಲ, ಫ್ರೀ ಆಗಿರುತ್ತೆ. ಎಲ್ಲರೂ ಅರ್ಜಿಯನ್ನು ಸಲ್ಲಿಸಿ. ಯಾರ್ಯಾರದು 10th ಪಾಸ್ ಆಗಿದೆ ನೋಡಿ, ಅವರೆಲ್ಲರೂ ಅಪ್ಲಿಕೇಶನ್ನ ಹಾಕಿ. ಜನರಲ್ಲು, OBC EWS ಇವರಿಗಷ್ಟೇ, ಅದು ಪುರುಷ ಅಭ್ಯರ್ಥಿಗಳಿಗೆ ಮಾತ್ರ ಅಪ್ಲಿಕೇಶನ್ ಫೀ ಇರುತ್ತೆ, 100 ರೂಪಾಯಿ ಮಾತ್ರ. ಹೌದಾ, ಇದು ಅಪ್ಲಿಕೇಶನ್ ಫೀ ಬಗ್ಗೆ. ಈ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಅಂದರೆ ನಿಮಗೇನು ಎಜುಕೇಷನ್ ಕ್ವಾಲಿಫಿಕೇಷನ್ ಆಗಿರಬೇಕು, ಜಸ್ಟ್ 10th ಪಾಸ್, SSLC ಪಾಸ್ ಆಗಿದ್ದರೆ ಸಾಕು, ನೀವು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಇನ್ನು ಒಂದಿಷ್ಟು ಜನಕ್ಕೆ ಡೌಟ್ ಇರುತ್ತೆ, ಅಪ್ಲಿಕೇಶನ್ ಹಾಕೋಕ್ಕೆ ನಮಗೆ ಏಜ್ ಎಷ್ಟಿರಬೇಕು, ಮಿನಿಮಮ್ ಏಜ್ ಎಷ್ಟು, ಮ್ಯಾಕ್ಸಿಮಮ್ ಏಜ್ ಎಷ್ಟು ಅಂತ. ಈಗ 10th ಮುಗಿದಿರ್ತಾರೆ, ಅವರಿಗೆ 18 ವರ್ಷ ಆಗಿರಲ್ಲ, ಅವರಿಗೆ ಈ ಡೌಟ್ ಇರುತ್ತೆ. ಅದಕ್ಕಾಗಿ ಇದರಲ್ಲಿ 2 ಹುದ್ದೆಗಳಿದ್ದಾವೆ ಅಂತ ಹೇಳಿದೆ ನಾನು. ಆದರೆ ಅಪ್ಲಿಕೇಶನ್ ಹಾಕೋದು ಒಂದು ಮಾತ್ರ. ಅದರಲ್ಲೇ ಈ 2 ಹುದ್ದೆಗೂ ಅದು ಅಪ್ಲೈ ಆಗಿರುತ್ತೆ. ನಿಮ್ಮ ಮಾರ್ಕ್ಸ್ ಮೇಲೆ ನೀವು ಏನು ಪ್ರಿಫರೆನ್ಸ್ ಕೊಡಬೇಕು, ಅದರಲ್ಲಿ ಪ್ರಿಫರೆನ್ಸ್ ಮೇಲೆ ನೀವು ಸೆಲೆಕ್ಟ್ ಆಗ್ತೀರಾ ಈ 2 ಹುದ್ದೆಗಳಲ್ಲಿ. ಅದರಲ್ಲಿ ಏಜ್ ಲಿಮಿಟ್ ನೋಡೋದಾದರೆ, ನಿಮಗೆ MTS ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸ್ತೀರಿ ಅಂದರೆ ನಿಮಗೆ ಮಿನಿಮಮ್ 18 ವರ್ಷ ಆಗಿರಬೇಕು.
ಹವಾಲ್ದಾರ್ ಹುದ್ದೆಗೂ ಅರ್ಜಿಯನ್ನು ಸಲ್ಲಿಸಬೇಕಂದ್ರೆ ಮಿನಿಮಮ್ 18 ವರ್ಷ ಆಗಿರಬೇಕು. ಓಕೆ, ಈ MTS ಹುದ್ದೆಗೆ ಹಾಯೆಸ್ಟ್ ಅಂದರೆ ಏನು, ಏಜ್ ಲಿಮಿಟ್ ಎಷ್ಟು ಅಂದರೆ 25 ವರ್ಷದ ಒಳಗಿನವರು ಅರ್ಜಿಯನ್ನು ಸಲ್ಲಿಸ್ಬೋದು. ಹಾಗೆ ಈ ಹವಾಲ್ದಾರ್ ಹುದ್ದೆಗೆ 18ರಿಂದ 27 ವರ್ಷದವರು ಅರ್ಜಿಯನ್ನು ಸಲ್ಲಿಸ್ಬೋದು. ಸರ್ ನಮ್ಮದು MTSಗೆ ಅಪ್ಲಿಕೇಶನ್ ಹಾಕಬೇಕು, ನಂದು 25 ಇಲ್ಲ, 26 ಇದೆ, 27 ಇದೆ ಅಂತ ಈ ಥರ ಇರ್ತಾರೆ. ಅಥವಾ ಹವಾಲ್ದಾರ್ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೇಕಂದ್ರೆ ಸರ್ ನಂದು 29 ಆಗಿದೆ ಅಂತಂದರೆ ಇದಕ್ಕೂ ಸಹ ಏಜ್ ರಿಲ್ಯಾಕ್ಸೇಷನ್ ಇದೆ. ಹೌದಾ, ನೀವೇನಾದರೂ SC/ST ಕ್ಯಾಂಡಿಡೇಟ್ ಆಗಿದ್ದರೆ MTS ಹುದ್ದೆಗೆ ಅರ್ಜಿಯನ್ನು 30 ವರ್ಷದವರೆಗಿನವರು ಎಲ್ಲರೂ ಹಾಕ್ಬೋದು. 30 ವರ್ಷದವರೆಗೆ ಯಾರ್ಯಾರಿದ್ದೀರ ನೋಡಿ ಅವರೆಲ್ಲರೂ MTS ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಅಥವಾ ನೀವು 30 ವರ್ಷದ ಮೇಲೆ ಆಗಿತ್ತು ಅಂದರೆ ಯಾರು SC/ST ಅವರಿಗೆ ಮಾತ್ರ ಇದು 32 ವರ್ಷದವರೆಗೂ ಈ ಹವಾಲ್ದಾರ್ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ನಿಮ್ಮದು ಏಜ್ 32 ಆಗಿದ್ದರೂ ಸಹ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಹೌದಾ, ಅಥವಾ ಸರ್ ನಾವು SC/ST ಎಲ್ಲ OBC ಅಂದರೆ ನಿಮಗೆ ಇನ್ನೂ 3 ವರ್ಷ ಏನಿರುತ್ತೆ ಏಜ್ ರಿಲ್ಯಾಕ್ಸೇಷನ್ ಸಹ ಇರುತ್ತೆ. MTSಗೆ ಹಾಕಬೇಕು ಅಂದರೆ 28 ವಯಸ್ಸಿನ ತನಕ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. OBC ಕ್ಯಾಂಡಿಡೇಟ್ ಯಾರು ಇರ್ತೀರ ನೋಡಿ 28 ವರ್ಷ ಆಗಿದ್ದರೂ ಸಹ ಅರ್ಜಿಯನ್ನು ಸಲ್ಲಿಸ್ಬೋದು. ಅದೇ ಥರ ಹವಾಲ್ದಾರ್ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬೇಕು ಅಂದರೆ ನೀವು 30 ವರ್ಷದವರೆಗೂ ಅರ್ಜಿಯನ್ನು ಸಲ್ಲಿಸ್ಬೋದು. ಇವು ಎರಡಕ್ಕೂ ಅಪ್ಲೈ ಆಗಿರುತ್ತೆ. ಅದರಲ್ಲಿ ನಿಮ್ಮ ಏಜಿನ ಮೇಲೆ ಈ ಪ್ರಿಫರೆನ್ಸ್. ನಾವು MTSಗೂ ಹಾಕಬೇಕು, ಹವಾಲ್ದಾರಿಗೂ ಹಾಕಬೇಕು, ಆದರೆ ಒಂದೇ ಅಪ್ಲಿಕೇಶನಲ್ಲಿ ಪ್ರಿಫರೆನ್ಸ್ ಕೊಡಬೇಕು. ಹಾಗೆ ಸರ್ವಿಸ್ ಮ್ಯಾನ್ ಇದ್ದರೆ ಅವರಿಗೂ ಸಹ ಸೇಮ್ 3 ವರ್ಷ ಏನಿರುತ್ತೆ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಆದರೆ OBC ಸರ್ಟಿಫಿಕೇಟ್ ಅಂತ ಒಂದು ಸರ್ಟಿಫಿಕೇಟ್ ಇರುತ್ತೆ, ಅದನ್ನು ನೀವು ಮಾಡಿಸ್ಕೋಬೇಕು. ಇನ್ಕಮ್ ಕಾಸ್ಟು ನಡೆಯಲ್ಲ ಯಾರಿಗೆ, OBC ಕ್ಯಾಂಡಿಡೇಟು ಮತ್ತು EWS ಕ್ಯಾಂಡಿಡೇಟ್ಗೆ ಇನ್ಕಮ್ಮು ಮತ್ತು ಕಾಸ್ಟ್ ಇರ್ತಾವೆ ನೋಡಿ, ಅದು ನಡೆಯಲ್ಲ. ಇಂಗ್ಲೀಷ್ನಲ್ಲಿ EWS ಸರ್ಟಿಫಿಕೇಟ್ ಅಂತ ಇರುತ್ತೆ, ಹಾಗೆ OBC ಮೇಲೆ ಹಾಕಿದರೆ OBC ಸರ್ಟಿಫಿಕೇಟ್ ಅಂತ ಇರುತ್ತೆ, ಅದನ್ನು ಮಾಡಿಸ್ಕೋಬೇಕು. ಅದೇ ಥರ ನೀವು SC/ST ಇದ್ದೀನಿ ಸರ್ ನಮಗೆ ಇನ್ಕಮ್ ಕಾಸ್ಟ್ ನಡೆಯುತ್ತೆ ಅಂದರೆ ನಡೆಯುತ್ತೆ, ಆದರೆ ಅದು ಇಂಗ್ಲೀಷ್ನಲ್ಲಿ ಇರಬೇಕು. ಸೆಂಟ್ರಲ್ ಗೌರ್ಮೆಂಟ್ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸ್ತೀರಿ ಅಂದರೆ ನಿಮ್ಮ ಎಲ್ಲ ಡಾಕ್ಯುಮೆಂಟ್ಸ್ಗಳು ಇಂಗ್ಲೀಷ್ನಲ್ಲಿ ಇರಬೇಕು. ಈಗ ಆಧಾರ್ ಕಾರ್ಡ್ ಇರುತ್ತೆ, ಆಧಾರ್ ಕಾರ್ಡು ಇಂಗ್ಲೀಷ್ನಲ್ಲೂ ಇರುತ್ತೆ, ಕನ್ನಡದಲ್ಲಿಯೂ ಇರುತ್ತೆ, ಅದು ಏನು ಪ್ರಾಬ್ಲಮ್ ಆಗಲ್ಲ. ಮಾರ್ಕ್ಸ್ ಕಾರ್ಡು ಅದು ಇಂಗ್ಲೀಷ್ನಲ್ಲಿ ಇರುತ್ತೆ. ಇವಾಗ ಕಾಸ್ಟ್ ಮತ್ತು ಇನ್ಕಮ್ ಇವೇ ಎರಡು ಎಲ್ಲರ ಪ್ರಾಬ್ಲಮ್. ಅದು ಕಾಸ್ಟ್ ಮತ್ತು ಇನ್ಕಮ್ಮು ಕೇವಲ SC/ST ಅವ್ರಿಗೆ ಮಾತ್ರ ನಡೆಯುತ್ತೆ, ಅದು ಇಂಗ್ಲೀಷ್ನಲ್ಲಿ ಇರಬೇಕು. ಹೌದಾ, ಈ OBC ಕ್ಯಾಂಡಿಡೇಟ್ ಇರ್ತಾರೆ ನೋಡಿ, ಅವರಿಗೆ OBC ಸರ್ಟಿಫಿಕೇಟ್ ಅಂತಲೇ ಒಂದು ಸರ್ಟಿಫಿಕೇಟ್ ಇರುತ್ತೆ, ಮೊದಲು ಅದನ್ನು ಮಾಡಿಸ್ಕೊಳ್ಳಿ. ಹೌದಾ, ಅದು ಇರಲಿಲ್ಲ ಅಂದರೆ ನೀವು ಅಪ್ಲಿಕೇಶನ್ ಹಾಕೋಕ್ಕೆ ಬರುತ್ತೆ, ಆದರೆ ನೀವು ಸೆಲೆಕ್ಟ್ ಆಗಲ್ಲ. ಹೌದಾ, ಇನ್ಕಮ್ಮು ಕಾಸ್ಟು ಬರಲ್ಲ. ಈಗ ನಾವು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ತೀವಿ ಸರ್, ಇದಕ್ಕೆ ಏನು ಎಕ್ಸಾಮ್ ಪ್ಯಾಟರ್ನ್ ಯಾವ ಥರ ಇರುತ್ತೆ ಅಂತ ತಿಳಿಸ್ಕೊಡಿ ಅಂದರೆ ಅದಕ್ಕೆ ನೋಡ್ತಾ ಇದ್ದೀರಾ SSC MTS 2025 ಎಕ್ಸಾಮ್ ಪ್ಯಾಟರ್ನ್ ಅಂತ ತಂದಿದ್ದೀನಿ. ಇದರಲ್ಲಿ ನಿಮಗೆ ಈ ಹುದ್ದೆಗೆ SSC MTS ಮತ್ತು ಹವಾಲ್ದಾರ್ ಹುದ್ದೆಗೆ ಒಂದೇ ಪೇಪರ್ ಇರುತ್ತೆ. ಹೌದಾ, ಒಂದು ಪೇಪರ್ ಬರೆದ್ರೆ ಸಾಕು ನಿಮಗೆ ನೌಕರಿ ಆಗುತ್ತೆ. ಅಂದರೆ ಓದ್ಕೋಬೇಕು, ಓದ್ಕೊಂಡ್ರೆ ಮಾತ್ರ ಆಗುತ್ತೆ. ಅದು ಯಾವ ಥರ ಇರುತ್ತೆ ಅಂದರೆ ಅದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇರುತ್ತೆ, ಅದು ಕಂಪ್ಯೂಟರ್ನಲ್ಲಿ ಇರುತ್ತೆ, ಆನ್ಲೈನ್ನಲ್ಲಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರುತ್ತೆ. ಹೌದಾ, ಒಂದೇ ಪೇಪರ್. SSC CHSLದು ಏನಿತ್ತು ನೋಡಿ, 2 ಪೇಪರ್ ಇತ್ತು, ಟೈರ್ 1 ಮತ್ತು ಟೈರ್ 2, ಮತ್ತು ಅದರಲ್ಲಿ ಟೈಪಿಂಗ್ ಟೆಸ್ಟ್ ಸಹ ಇತ್ತು. ಆದರೆ ಇದರಲ್ಲಿ ಹಾಗಿಲ್ಲ, ಜಸ್ಟ್ ಎಕ್ಸಾಮ್ ಇರುತ್ತೆ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇರ್ತವೆ, ಒಂದೇ ಪೇಪರ್ ಇರುತ್ತೆ, ಅದನ್ನು ಪಾಸ್ ಮಾಡಿದರೆ ಸಾಕು. ಹೌದಾ, ಹಾಗೆ ನೀವೇನಾದರೂ ಹವಾಲ್ದಾರ್ ಹುದ್ದೆಗೆ ಪ್ರಿಫರೆನ್ಸ್ ಕೊಟ್ಟಿದ್ರಿ ಅಂತ ಇಟ್ಕೊಳ್ಳಿ, ಅದರಲ್ಲೇ ಹವಾಲ್ದಾರ್ ಅಂತ ಇದೆ, ಅದಕ್ಕೆ PET ಟೆಸ್ಟು PST ಟೆಸ್ಟ್ ಅಂತ ಇದೆ, ಅಂದ್ರೇನು ಫಿಸಿಕಲ್ ಇದೆ. ಅದನ್ನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. MTS ಹುದ್ದೆಗೆ ಹಾಕಿದರೆ ಎಕ್ಸಾಮ್ ಒಂದೇ, ನೀವೇನಾದರೂ ಹವಾಲ್ದಾರಕ್ಕೂ ಅದರಲ್ಲಿ ಪ್ರಿಫರೆನ್ಸ್ ಕೊಟ್ಟಿದ್ದರೆ ಅದಕ್ಕೆ ಫಿಸಿಕಲ್ ಇರುತ್ತೆ. ಆ ಫಿಸಿಕಲ್ ಏನೇನು ಅಂತ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಎಕ್ಸಾಮ್ ಪ್ಯಾಟರ್ನ್ ಯಾವ ಥರ ಇರುತ್ತೆ ಅಂತ ನೋಡ್ತಾ ಹೋಗೋಣ. ಈ SSC MTS ಹುದ್ದೆಗೆ ಸಿಲೆಬಸ್ನ ನೋಡೋದಾದರೆ, ಎಕ್ಸಾಮ್ ಪ್ಯಾಟರ್ನ್ ಮತ್ತು ಸಿಲೆಬಸ್ ನೋಡೋದಾದರೆ, ಈ ಎಕ್ಸಾಮ್ ಪ್ಯಾಟರ್ನಲ್ಲಿ ಒಂದು ಸ್ವಲ್ಪ ಚೇಂಜ್ ಇದೆ. ಏನಿದೆ, ಸೆಷನ್ 1 ಮತ್ತು ಸೆಷನ್ 2 ಅಂತ 2 ಸೆಷನ್ಗಳಿರ್ತವೆ. ಸೆಷನ್ 1ನಲ್ಲಿ ನಿಮಗೆ ಮ್ಯಾಥಮೆಟಿಕ್ಸ್ ಕ್ವಶನ್ಸ್ಗಳು ಬರ್ತವೆ, ಹಾಗೆ ರೀಸನಿಂಗ್ ಕ್ವಶನ್ಸ್ಗಳು ಬರ್ತವೆ. ಹಾಗೆ ಸೆಷನ್ 2ದಲ್ಲಿ GK ಕ್ವಶನ್ಸ್ಗಳು ಬರ್ತವೆ, ಹಾಗೆ ಇಂಗ್ಲೀಷ್ ಕ್ವಶನ್ಸ್ಗಳು ಬರ್ತವೆ. ಇದಕ್ಕೆ ಟೈಮ್ ಎಷ್ಟು, ಒಟ್ಟು
90 ನಿಮಿಷ ಇರುತ್ತೆ. ಹೌದಾ? ಆ 90 ನಿಮಿಷದಲ್ಲಿ ಏನಾದರೂ 2 ಪೇಪರ್ ಇಡ್ತಾರ? ಇಲ್ಲ, ಒಂದೇ ಪೇಪರ್ ಇರುತ್ತೆ. ಅದರಲ್ಲಿ ಯಾವ ಥರ ಅಂದರೆ, ಮೊದಲು 45 ನಿಮಿಷ ಏನಿರುತ್ತೆ ನೋಡಿ, ಮೊದಲು 45 ನಿಮಿಷದಲ್ಲಿ 20 ಮ್ಯಾಥ್ಸ್ ಕ್ವಶನ್ಸ್ಗಳು, 20 ರೀಸನಿಂಗ್ ಕ್ವಶನ್ಸ್ಗಳು ಬರ್ತವೆ. ಈಗ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ ನಿಮ್ಮದು, ಅದರಲ್ಲಿ 45 ನಿಮಿಷದವರೆಗೂ ಕೇವಲ ಈ 40 ಕ್ವಶನ್ಸ್ಗಳಿಗೆ ಮಾತ್ರ ನೀವು ಆನ್ಸರ್ ಮಾಡೋಕ್ಕೆ ಬರುತ್ತೆ. 20 ಕ್ವಶನ್ಸ್ಗಳು 60 ಮಾರ್ಕ್ಸ್, ಅಂದರೆ ಒಂದು ಕ್ವಶನ್ಸ್ಗೆ 3 ಮಾರ್ಕ್ಸ್ ಬರುತ್ತೆ. ಹೌದಾ? ಒಂದು ಕ್ವಶನ್ಸ್ಗೆ 3 ಮಾರ್ಕ್ಸ್ ನಮಗೆ ಈ ಪರೀಕ್ಷೆಯಲ್ಲಿ ಸಿಗುತ್ತೆ. ಇದು 20, ಇದು 20, ಒಟ್ಟು 40 ಕ್ವಶನ್ಸ್ಗಳು 120 ಮಾರ್ಕ್ಸ್ಗೆ ನೀವು 45 ನಿಮಿಷದಲ್ಲಿ. ಇದು ಸೆಷನ್ 1. ಹೌದಾ? ಸೆಷನ್ 1 ಮುಗಿದ ಮೇಲೆ ಬ್ರೇಕ್ ಕೊಡ್ತಾರೆ. ಬ್ರೇಕ್ ಇರಲ್ಲ, ಏನಿರಲ್ಲ, ಕಂಟಿನ್ಯೂಸ್ ಇರುತ್ತೆ. ಆವಾಗ ಸೆಷನ್ 2 ಸ್ಟಾರ್ಟ್ ಆಗುತ್ತೆ. ಸೆಷನ್ 2ದಲ್ಲಿ ಏನೇನಿದ್ದಾವೆ? 25 GK ಕ್ವಶನ್ಸ್ ಇರ್ತವೆ, 25 ಇಂಗ್ಲೀಷ್ ಕ್ವಶನ್ಸ್. ಇಲ್ಲಿ ಸೆಷನ್ 1ದಲ್ಲಿ ಕೇವಲ 20 ಕ್ವಶನ್ ಇದ್ದು, ಇಲ್ಲಿ 25 ಕ್ವಶನ್ ಇದ್ದಾವೆ. ಹೌದಾ? ಒಟ್ಟು 50 ಪ್ರಶ್ನೆಗಳು 150 ಮಾರ್ಕ್ಸ್ಗೆ. ಇದು ಎಷ್ಟು? ಇದು ಕೇವಲ 45 ನಿಮಿಷಗಳಲ್ಲಿ. ಇಲ್ಲಿ 45 ನಿಮಿಷದಲ್ಲಿ 40 ಕ್ವಶನ್ಗೆ ಆನ್ಸರ್ ಮಾಡಿದ್ರಿ. ಇಲ್ಲಿ 45 ನಿಮಿಷದಲ್ಲಿ 50 ಕ್ವಶನ್ಸ್ಗೆ ನೀವು ಆನ್ಸರ್ನ ಮಾಡಬೇಕು. ಒಟ್ಟು 90 ನಿಮಿಷ ನಿಮಗೆ ಟೈಮ್ ಇರುತ್ತೆ. ಹೌದಾ? 90 ನಿಮಿಷ ಟೈಮ್ ಇರುತ್ತೆ. 90 ಕ್ವಶನ್ ಇರ್ತವೆ. 90 ನಿಮಿಷದಲ್ಲಿ ನೀವು 90 ಕ್ವಶನ್ಸ್ಗೆ ಆನ್ಸರ್ನ ಮಾಡಬೇಕು. ಈ ಥರ ಇರುತ್ತೆ. ಆದರೆ ಇದರಲ್ಲಿ ಈಗ SSC CHS ಅಥವಾ ಬೇರೆ ಬೇರೆ ಎಕ್ಸಾಮ್ನಲ್ಲಿ ಏನಿರ್ತಿತ್ತು, ಎಲ್ಲ ಸೇರಿ ನಿಮಗೆ ಮಾರ್ಕ್ಸು ಆ್ಯಡ್ ಆಗ್ತಾ ಇತ್ತು. ಆದರೆ ಇದರಲ್ಲಿ ಆ ಥರ ಇಲ್ಲ. ಈ ಸೆಷನ್ 1 ಇದೆ ನೋಡಿ, ಇದು ಜಸ್ಟ್ ಕ್ವಾಲಿಫೈಯಿಂಗ್ ಎಕ್ಸಾಮ್. ಇದು ಕ್ವಾಲಿಫೈ ಆಗೋಕ್ಕೆ ಈ 20 ಕ್ವಶನ್ ಇದಾವೆ ನೋಡಿ, 20 ಮತ್ತು 20 ಒಟ್ಟು 40 ಕ್ವಶನ್ ಇದಾವಲ್ವಾ. ಈ 40ರಲ್ಲಿ ನಮಗೆ 40 ಬರಬೇಕಂತ ಇಲ್ಲ. ಈ 40 ಕ್ವಶನ್ಸ್ಗಳಲ್ಲಿ ನೀವು ಜಸ್ಟ್ 13 ಕ್ವಶನ್ಸ್ಗಳಿಗೆ ಆನ್ಸರ್ ಮಾಡಿದರೆ ಸಾಕು, ನೀವು ಪಾಸ್ ಆಗ್ತೀರಾ. ಸೆಷನ್ 1 ಪಾಸ್ ಆಗಬೇಕು ಅಂದರೆ ನಿಮಗೆ ಕೇವಲ 13 ಕ್ವಶನ್ಸ್ಗಳಿಗೆ ನೀವು ಕರೆಕ್ಟಾಗಿ ಆನ್ಸರ್ ಮಾಡಿದರೆ ಸಾಕು, ಏನು ಬರುತ್ತೆ? ಮಾರ್ಕ್ಸ್ ಬರುತ್ತೆ. ಇದಕ್ಕೆ ನೆಗೆಟಿವ್ ಮಾರ್ಕ್ಸ್ ಇರಲ್ಲ. ಏನು? ಸೆಷನ್ 1 ಇದೆ ನೋಡಿ, ಇಷ್ಟಕ್ಕೆ ಇದಕ್ಕೆ ನೆಗೆಟಿವ್ ಮಾರ್ಕ್ಸ್ ಇರಲ್ಲ. ಹೌದಾ? ನೀವು 40 ಕ್ವಶನ್ಸ್ಗಳಿಗೆ 40 ಆನ್ಸರ್ ಮಾಡಿ ಬರಲೇಬೇಕು ಕಡ್ಡಾಯವಾಗಿ. ಓಕೆ, ಇದರಲ್ಲಿ 13, 40ಕ್ಕೆ ನಾವು 13 ತೊಗೊಂಡ್ರೆ ಸಾಕು, ಸೆಷನ್ 1 ಪಾಸ್ ಆಗ್ತೀವಿ. ಓಕೆ, ಅದಾದ ನಂತರ ಸೆಷನ್ 2 ಇದೆ ನೋಡಿ. ಸೆಷನ್ 2 ಏನಿದೆ ನೋಡಿ, ಇದು ನಮ್ಮ ಸ್ಕೋರ್ ಬೋರ್ಡ್ ಆಗುತ್ತೆ ಅಥವಾ ಸ್ಕೋರ್ ಕಾರ್ಡ್ ಆಗುತ್ತೆ. ಯಾವ ಥರ ಅಂದರೆ, ಒಟ್ಟು 50 ಪ್ರಶ್ನೆಗಳು 150 ಮಾರ್ಕ್ಸ್ಗೆ ನಿಮ್ಮದು ಮತ್ತೆ 45 ನಿಮಿಷ ಎಕ್ಸಾಮ್ ನಡೆಯುತ್ತೆ. ಹೌದಾ? ಈ 50 ಕ್ವಶನ್ಸ್ಗಳಿಗೆ ನೀವು ಎಷ್ಟು ಕ್ವಶನ್ಸ್ಗೆ ಆನ್ಸರ್ ಮಾಡ್ತೀರಿ ಅದ್ರ ಮೇಲೆ ನಿಮ್ಮದು ಸ್ಕೋರ್ ಆಗುತ್ತೆ. ಹಾಗಾದರೆ ಸರ್ ಇದನ್ನು ಈ 40 ಕ್ವಶನ್ಸ್ಗಳಿಗೆ ಆನ್ಸರ್ ಏನೋ ಮಾರ್ಕ್ಸ್ ಬಂದಿರ್ತಾವಲ್ಲ, ಅದನ್ನು ಇದಕ್ಕೆ ಆ್ಯಡ್ ಮಾಡಲ್ಲ ಅಂದರೆ ಮಾಡಲ್ಲ. ಇದು ಕೇವಲ ಕ್ವಾಲಿಫೈಯಿಂಗ್ ಮಾತ್ರ ಇರುತ್ತೆ. ಏನು? 40 ಕ್ವಶನ್ಸ್ಗಳಲ್ಲಿ ಯಾರಾದರೂ 13 ಕ್ವಶನ್ಸ್ಗಳಿಗಿಂತ ಹೆಚ್ಚು ಆನ್ಸರ್ ಮಾಡ್ತಾರಾ ಅನ್ನೋದನ್ನು ನೋಡ್ತಾರೆ. ನೀವು 13ಕ್ಕಿಂತಲೂ ಹೆಚ್ಚು ಅಥವಾ 13 ಕ್ವಶನ್ಸ್ಗೆ ಆನ್ಸರ್ ಮಾಡಿದ್ರಿ ಅಂದರೆ ಆವಾಗ ಮಾತ್ರ ಈ ಸೆಷನ್ 2ದ ಏನೋ ಕ್ವಶನ್ಸ್ಗಳನ್ನು ಚೆಕ್ ಮಾಡ್ತಾರೆ. ಇದರಲ್ಲಿ ನೀವೇನಾದರೂ 10 ಅಥವಾ 5, 6 ತೊಗೊಂಡಿದ್ರೆ ಇದನ್ನು ಚೆಕ್ ಮಾಡಲ್ಲ. ಹೌದಾ? ಇದು ಯಾಕೆ ಇಟ್ಟಿದ್ದಾರೆ ಅಂದರೆ ಇದು ಕ್ವಾಲಿಫೈಯಿಂಗ್ ಎಕ್ಸಾಮ್. ಇದರಲ್ಲಿ ಕ್ವಾಲಿಫೈ ಆದರೆ ಈ ಪ್ರಶ್ನೆಗಳನ್ನು ಚೆಕ್ ಮಾಡ್ತಾರೆ. ಇಷ್ಟು ನಿಮ್ಮದು SSC MTSದು ಎಕ್ಸಾಮ್ ಪ್ಯಾಟರ್ನ್ ಆಗಿರುತ್ತೆ. ಇನ್ನು ಎಕ್ಸಾಮ್ ಪ್ಯಾಟರ್ನ ನೋಡಿದ್ವಿ ಸರ್. ನಮ್ಮದು ಹವಾಲ್ದಾರಿಗೆ ಹಾಕಿದ್ವಿ ನಾವು ಅಪ್ಲಿಕೇಶನ್ನು. ನಮಗೆ ಫಿಸಿಕಲ್ ಇರುತ್ತೆ ಅಂತ ಹೇಳಿದ್ರಿ. ಏನೇನೆಲ್ಲ ಇರುತ್ತೆ ಅಂದರೆ, ಫಸ್ಟ್ಗೆ ನೀವು ಯಾವುದು ಹವಾಲ್ದಾರ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸೋಕ್ಕಿಂತ ಮುಂಚೆ ಹೈಟ್ ಇದ್ದೀರಾ ಇಲ್ವಾ ಅನ್ನೋದನ್ನು ಚೆಕ್ ಮಾಡ್ಕೊಳ್ಳಿ. ಹೈಟ್ ಎಷ್ಟು ಬೇಕು? ಮೇಲು 157.5 ಸೆಂಟಿಮೀಟರ್ ಇದ್ದರೆ ಸಾಕು, ಅವರು ಅಪ್ಲಿಕೇಶನ್ ಹಾಕ್ಬೋದು. ಅಷ್ಟು ಹೈಟ್ ಇರ್ಬೋದು ನೀವೆಲ್ಲರೂ. ಹಾಗೆ ಫೀಮೇಲ್ ಮಹಿಳಾ ಅಭ್ಯರ್ಥಿಗಳು 152 ಸೆಂಟಿಮೀಟರ್ ಇದ್ದರೆ ಸಾಕು, ಅವರು ಅಪ್ಲಿಕೇಶನ್ ಹಾಕ್ಬೋದು. ಇನ್ನು ಮೇಲ್ ಕ್ಯಾಂಡಿಡೇಟ್ಸ್ಗಳು 76 ಸೆಂಟಿಮೀಟ್ರು ಚೆಸ್ಟ್ ಇರಬೇಕು. ಹಾಗೆ KG ಮಹಿಳಾ ಅಭ್ಯರ್ಥಿಗಳಿಗೆ ಮಾತ್ರ KG ಇದೆ, 48 KG ಇರಬೇಕು, ಅಥವಾ ಅದಕ್ಕಿಂತ ಜಾಸ್ತಿ ಇದ್ದರೂ ಬರುತ್ತೆ, 48 KG. ಇಷ್ಟು ಇದ್ದರೆ ನೀವು ಈ ಹವಾಲ್ದಾರ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು, ಅಂದರೆ ಪ್ರಿಫರೆನ್ಸ್ ಕೊಡ್ಬೋದು ಅದರಲ್ಲಿ. ಇನ್ನು ನಿಮಗೆ ಫಿಸಿಕಲ್ ಇರುತ್ತೆ. ಏನು ಫಿಸಿಕಲ್ ಇರುತ್ತೆ? ಈಗ ಹೈಟ್ ಚೆಕ್ ಮಾಡಿದ್ವಿ, ವೇಟ್ ಚೆಕ್ ಮಾಡಿದ್ರು, ಚೆಸ್ಟ್ ಚೆಕ್ ಮಾಡಿದ್ರು. ಮಾಡಿದ ತಕ್ಷಣವೇ ನಿಮಗೆ ಪುರುಷ ಅಭ್ಯರ್ಥಿಗಳಿಗೆ ಏನಿರುತ್ತೆ ಅಂದರೆ ವಾಕಿಂಗ್ ಇರುತ್ತೆ.
ಹೌದಾ. ಮೇಲು ಫೀಮೇಲ್ ಇಬ್ಬರಿಗೂ ವಾಕಿಂಗೇ ಇರುತ್ತೆ, ರನ್ನಿಂಗ್ ಅಲ್ಲ ಇದು, ಜಸ್ಟ್ ವಾಕ್ ಮಾಡೋದು. ಅದು ಎಷ್ಟು 1600 ಮೀಟರ್ ನಾವು ವಾಕ್ ಮಾಡಬೇಕು. ನಡಿಗೆ ಅಂತ ಕರಿತೀವಿ ನೋಡಿ. ವಾಕ್ ಮಾಡಿದ ಎಷ್ಟು ಸಮಯ, ಎಷ್ಟು 15 ನಿಮಿಷ ಟೈಮ್ ಇರುತ್ತೆ. ನಾವು 1600 ಮೀಟರ್ ವಾಕ್ ಮಾಡಬೇಕು. ಅದು ಫಿಸಿಕಲ್ ಇರುತ್ತೆ. ಹಾಗೆ ಫೀಮೇಲ್ ಅಭ್ಯರ್ಥಿಗಳು ಅಂದರೆ ಮಹಿಳಾ ಅಭ್ಯರ್ಥಿಗಳಿಗೂ ಸೇಮ್ ಇರುತ್ತೆ, ವಾಕಿಂಗೇ ಇರುತ್ತೆ. ಅದು 1 ಕಿಲೋಮೀಟರ್ ಇರುತ್ತೆ. ಹೆಣ್ಮಕ್ಳಿಗೆ 1 ಕಿಲೋಮೀಟರ್ ಇರುತ್ತೆ, 20 ನಿಮಿಷ ಟೈಮ್. ನಮಗೆ 1 ಕಿಲೋಮೀಟ್ರು 600 ಮೀಟ್ರ್ ಜಾಸ್ತಿ, 1 ಕಿಲೋಮೀಟ್ರ್ ಮೇಲೆ 600 ಮೀಟ್ರ್ ಜಾಸ್ತಿ ಇರುತ್ತೆ. 1.5 ಕಿಲೋಮೀಟ್ರ್ ನಮಗೆ ಹೆಣ್ಮಕ್ಳಿಗೆ 1 ಕಿಲೋಮೀಟ್ರ್ ಓಡೋದು ಏನೋ ನಡಿಗೆ ಇರುತ್ತೆ 20 ನಿಮಿಷದಲ್ಲಿ. ಇನ್ನು ಸೈಕ್ಲಿಂಗ್ ಇರುತ್ತೆ. ಸೈಕ್ಲಿಂಗ್ ಅಂತ 8 ಕಿಲೋಮೀಟರು 30 ನಿಮಿಷದಲ್ಲಿ. ಹೌದಾ. ಸೈಕ್ಲಿಂಗು 8 ಕಿಲೋಮೀಟರು 30 ನಿಮಿಷದಲ್ಲಿ. 3 ಕಿಲೋಮೀಟರು ಮಹಿಳಾ ಅಭ್ಯರ್ಥಿಗಳಿಗೆ 25 ನಿಮಿಷದಲ್ಲಿ. ಇದು ನಿಮ್ಮ ಹವಾಲ್ದಾರ್ SSC ಹವಾಲ್ದಾರ್ ಹುದ್ದೆಗೆ ಫಿಸಿಕಲ್. ನೀವೇನಾದರೂ MTS ಅಷ್ಟೇ ಪ್ರಿಫರೆನ್ಸ್ ಕೊಟ್ಟಿದ್ರೆ ನಿಮ್ಗೆ ಯಾವುದೇ ರೀತಿ ಫಿಸಿಕಲ್ ಇರೋಲ್ಲ, ಜಸ್ಟ್ ಎಕ್ಸಾಮ್ ಬರೆದು ಬಂದರೆ ಸಾಕು. ನೀವೇನಾದರೂ ಹವಾಲ್ದಾರ್ನೂ ನಮಗೆ ಬೇಕು ಅಂದರೆ ಅದರಲ್ಲಿ ಪ್ರಿಫರೆನ್ಸ್ ಕೊಡಬೇಕು. ಪ್ರಿಫರೆನ್ಸ್ ಕೊಟ್ಟರೆ ಈ ಥರ ನಿಮ್ಮದು ಫಿಸಿಕಲ್ ಇರುತ್ತೆ. ಇಷ್ಟು SSC MTS ಹುದ್ದೆಯ ಬಗ್ಗೆ ಮಾಹಿತಿ. ಈ ವಿಡಿಯೋದ ಬಗ್ಗೆ ನಿಮಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋನ ಆದಷ್ಟು ನಿಮ್ಮ ಎಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ. ಧನ್ಯವಾದಗಳು.